ಬೆಳಿಗ್ಗೆ ಆಫೀಸ್ಗೆ ಬಂದಾಗಿನಿಂದ ಸಾತ್ವಿಕ್ ಗಮನಿಸ್ತಿದ್ದ. ಲೋಹಿಗೆ ಯಾವುದೇ ವಿಚಾರಕ್ಕೆ ತನ್ನ ಗೆಳೆಯ ಭಾಳ ಮನಸ್ಸು ಕೆಡಿಸಿಕೊಂಡಿದ್ದಾನೆ ಎಂದರಿವಾಯಿತು. ಸಾತ್ವಿಕ್ ಯಾಕೋ ಏನಾಯಿತು, ಬೆಳಿಗ್ಗೆಯಿಂದ ಒಂದು ಥರ ಇದೆಯಾ ಎಂದು ಲೋಹಿ ಕೇಳಿದ. ತನ್ನ ಕುರ್ಚಿ ಮೇಲೆ ಟೆನ್ಷನ್ನಲ್ಲಿ ತಲೆ ಹೊತ್ತಿಕೊಂಡು ಕುಳಿತಿದ್ದ ಸಾತ್ವಿಕ್ ಭುಜದ ಮೇಲೆ ಕೈ ಹಾಕಿ ಕನ್ಸರ್ನಿಂದ ವಿಚಾರಿಸಿದ. ಏನಿಲ್ಲ ಕಣೋ ಎಂದು ನೀರಸ ಧ್ವನಿಯಲ್ಲಿ ಉತ್ತರಿಸಿದ ಗೆಳೆಯನ ಕಡೆ ಗಂಭೀರ ನೋಟ ಬೀರಿದ ಲೋಹಿ. ಅಚ್ಚು ಇವತ್ತು ಆಫೀಸ್ಗೆ ಬಂದಿಲ್ಲ ಅಂತ ಬೇಸರ ಮಾಡಿಕೊಂಡಿರೋದಾ ಎಂದು ಉಬ್ಬೇರಿಸಿ ಕೇಳಿದ. ಗಾಬರಿಂದ ತನ್ನ ಗೆಳೆಯನ ಕಡೆ ನೋಡಿದ ಸಾತ್ವಿಕ್, ಹಾಗೆಲ್ಲ ಏನಿಲ್ಲ ಕಣೋ, ಆ ಬಜಾರಿ ಇವತ್ತು ಆಫೀಸ್ಗೆ ಬಂದಿಲ್ಲ ಅಂತ ನಾನು ಏನಕ್ಕೆ ಬೇಜಾರು ಮಾಡಿಕೊಳ್ಳಿ ಎಂದು ನೋಟ ತಪ್ಪಿಸಿ ಹೇಳಿದವನ ಪ್ರತಿಯೊಂದು ಪದದಲ್ಲೂ ತಡವರಿಕೆ ತುಂಬಿ ತೊಳುಕುತ್ತಿತ್ತು. ಸಿಕ್ಕಿಬಿದ್ದ ಕಳ್ಳನಂತೆ ಒದ್ದಾಡುತ್ತಿದ್ದ ತನ್ನ ಗೆಳೆಯನನ್ನು ಕಂಡು ತುಟಿ ಬೀರಿದ ಲೋಹಿ. ಸಾತ್ವಿಕ್, ನನಗೆ ಒಂದು ವಿಷಯ ಕ್ಲಾರಿಟಿ ಮಾಡು, ನೀನು ಅಚ್ಚುನ ಲವ್ ಮಾಡ್ತಿದ್ಯಾ ಎಂದು ನೇರವಾಗಿ ಪ್ರಶ್ನಿಸಿದ. ತಬ್ಬಿಬ್ಬುಗೊಂಡ ಸಾತ್ವಿಕ್ಗೆ ಇನ್ನೂ ತನಗೆ ಅಚ್ಚು ಮೇಲಿರುವ ಭಾವನೆಗಳು ಯಾವುವು ಎಂಬುದೇ ಕ್ಲಾರಿಟಿ ಆಗಲಿಲ್ಲ. ಅಂಥದ್ರಲ್ಲಿ ಲೋಹಿ ಈಗೆಲ್ಲ ನೇರವಾಗಿ ಕೇಳಿಬಿಟ್ರೆ ಏನೆಂದು ಉತ್ತರಿಸುವನು. ಗಾಬರಿಯಲ್ಲಿ ತನ್ನನ್ನು ದಿಟ್ಟಿಸ್ತಿದ್ದ ಸಾತ್ವಿಕ್ನ ಕಂಡು ನಕ್ಕು ತಲೆ ಆಡಿಸಿದ ಲೋಹಿ. ಲಹರಿ ಹೇಳಿದ್ಲು, ಇವತ್ತು ಅಚ್ಚುನ ನೋಡೋದಕ್ಕೆ ಬಂದಿರುವ ಹುಡುಗ ಅಚ್ಚು ಜೊತೆ ಅವರ ಮನೆಯವರಿಗೂ ಸಹ ಓಕೆ ಆಗಿದ್ದಾನಂತೆ. ಇನ್ನೇನು 1-2 ತಿಂಗಳಲ್ಲಿ ಮದುವೆ ಮಾಡುವ ಪ್ಲ್ಯಾನ್ನಲ್ಲಿದ್ದಾರೆ ಅವರಿಬ್ಬರ ಫ್ಯಾಮಿಲಿಯವರು ಎಂದಾಗ, ವಾಟ್, ಆಗಲೇ ಇಷ್ಟೊಂದು ಮುಂದುವರೆದು ಬಿಡ್ತಾ ಈ ವಿಷಯ ಎಂದು ದಂಗಾದ ಸಾತ್ವಿಕ್. ಬಜಾರಿ ಬೆಳಿಗ್ಗೆ ನಾನು ಮದುವೆ ಆಗೋದಿಲ್ಲ ಅಂತ ಅವರಮ್ಮನ ಜೊತೆ ಜೋರಾಗಿ ಗಲಾಟೆ ಮಾಡ್ತಿದ್ಲು. ಅದೇಗೆ ಇಷ್ಟು ಬೇಗ ಮದುವೆಗೆ ಒಪ್ಪಿದ್ಲು ಲೋಹಿ ಎಂದವನ ದನಿಯಲ್ಲಿದ್ದ ನೋವು ಹಾಗೂ ಹತಾಶೆಯನ್ನು ಕಂಡು ಲೋಹಿ ಮನದಲ್ಲೇ ನಕ್ಕ. ತನ್ನ ಗೆಳೆಯನಿಗೆ ಅಚ್ಚು ಮೇಲೆ ಸ್ಪೆಷಲ್ ಫೀಲಿಂಗ್ ಶುರುವಾಗಿದ್ವು ಎಂದು ಲೋಹಿಗೆ ಮೊದಲೆಲ್ಲ ತಿಳಿದಿತ್ತಲ್ಲ. ಈಗ ಅವನನ್ನು ಒಂದಾಟ ಆಡಿಸುವ ಆಲೋಚನೆಯಲ್ಲಿದ್ದವ. ಬೆಳಿಗ್ಗೆ ಲಹರಿ ಆಫೀಸ್ಗೆ ಒಬ್ಬಳೇ ಬಂದಿದ್ದನ್ನು ಕಂಡು ಅಚ್ಚು ಬಗ್ಗೆ ವಿಚಾರಿಸಿದಾಗ ಇಂದು ಅಚ್ಚುವನ್ನು ನೋಡಲು ಹುಡುಗ ಬರ್ತಿದ್ದಾನೆ ಎಂಬ ವಿಷಯ ತಿಳಿದಿತ್ತು. ತನ್ನ ಗೆಳೆಯನ ಬಾಯಿಯಿಂದ ಸತ್ಯ ಹೊರಹಾಕಿಸಲು ಲೋಹಿ ಈ ರೀತಿ ಮಾತಾಡಿ ಅವನನ್ನು ಎದುರಿಸುತ್ತಿದ್ದ. 2 ಕೈಯಿಂದ ಕೂದಲನ್ನು ಮುಷ್ಟಿ ಕಟ್ಟಿ ಕುಳಿತ ಸಾತ್ವಿಕ್ ಕಣ್ಣಿನಲ್ಲಿ ನೀರುಕ್ಕಿತ್ತು. ಎದೆಯಲ್ಲಿ ವಿಚಿತ್ರ ಸಂಕಟ. ಅದಕ್ಕೆ ಕಾರಣ ತನಗೆ ಅವಳ ಮೇಲಿರುವ ಪ್ರೀತಿ ಎಂದು ಈಗಲೂ ಸಹ ಅರಿಯದೆ ಹೋದವನು ಅವನು. ತನ್ನ ಗೆಳೆಯನ ಒದ್ದಾಟ ಕಂಡು ಮನದಲ್ಲೇ ಎಂಜಾಯ್ ಮಾಡುತ್ತಿದ್ದ ಲೋಹಿ ಅವನ ಕಣ್ಣಂಚಿನಲ್ಲಿ ಜಿನುಗಿದ ಹನಿಯನ್ನು ಕಂಡು, ಸಾತ್ವಿಕ್ ಅಳ್ತಾ ಇದೆಯಾ, ಬಟ್ ವೈ? ಅಚ್ಚು ಮದುವೆ ಓಕೆ ಹೇಳಿದರೆ ನೀನು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ಯಾ? ಹೇಗೋ ನಿನಗೂ ಅಚ್ಚುಗೂ ಅಷ್ಟಕ್ಕಷ್ಟೇ. ಅಚ್ಚುಗೆ ಮದುವೆ ಫಿಕ್ಸ್ ಆದರೆ ಇನ್ನು ಸ್ವಲ್ಪ ದಿನ ಅಷ್ಟೇ ಅವಳು ನಮ್ಮ ಜೊತೆ ಕೆಲಸ ಮಾಡೋದು. ಆ್ಯಂಡ್ ನಿನಗೂ ಸಹ ಅವಳ ನೋಡಿದರೆ ಮೈಯೆಲ್ಲ ಹುರಿತಿತ್ತು ತಾನೇ. ಖುಷಿ ಆಗಬೇಕು ಕಣೋ ನೀನು. ಸಾಧ್ಯ ಆದರೆ ನೈಟ್ ಇಬ್ಬರು ಪಬ್ಗೆ ಹೋಗಿ ಎಂಜಾಯ್ ಮಾಡಿ ಬರೋಣ ಇದೇ ಖುಷಿಯಲ್ಲಿ ಎಂದ ಗೆಳೆಯನ ಕಡೆ ಕೆಕ್ಕರಿಸಿ ನೋಡಿದ ಸಾತ್ವಿಕ್. ಲೋಹಿ, ಡೋಂಟ್ ಸೇ ಎನಿಥಿಂಗ್, ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್ ಎಂದು ಸಿಟ್ಟಿನಲ್ಲಿ ಗುಡುಗಿದ. ಈಡಿಯಟ್, ಯಾಕೆ ಏನಾಯಿತು? ನಾನು ಇರೋ ವಿಷಯನೇ ಅಲ್ವಾ ಹೇಳಿದ್ದು ಎಂದು ಲೋಹಿ ಕೇಳಿದಾಗ ಅಸಹನೆಯಿಂದ ಕಂಗಿಟ್ಟು ಹೋದ ಸಾತ್ವಿಕ್. ಲೋಹಿ, ಪ್ಲೀಸ್, ಐ ವಾಂಟ್ ಟು ಬಿ ಅಲೋನ್ ಎಂದು ಸಿಡುಕಿ ಬಿಟ್ಟ. ಅಚ್ಚು ಮದುವೆಗೆ ಓಕೆ ಹೇಳಿದಾಳೆ ಎಂದು ತಿಳಿದಾಗಿನಿಂದ ಅವನ ಮನಸ್ಸಿನ ಹೊಯ್ದಾಟ ಅವನಿಂದ ಸಹಿಸಲಾಗದೆ ಹುಚ್ಚು ಹಿಡಿದಂತೆ ಆಗುತ್ತಿತ್ತು. ಸಾತ್ವಿಕ್ ಪ್ರಾಮಾಣಿಕವಾಗಿ ಉತ್ತರ ಕೊಡು, ನೀನು ಅಚ್ಚುನ ಪ್ರೀತಿ ಮಾಡ್ತಿದ್ಯಾ ಅಲ್ವಾ ಎಂದು ಲೋಹಿ ಗಂಭೀರವಾಗಿ ಕೇಳಿದಾಗ ನಿಟ್ಟುಸಿರೊಂದು ಹೊರಚೆಲ್ಲಿದ ಸಾತ್ವಿಕ್, ಗೊತ್ತಿಲ್ಲ ಕಣೋ ಎಂದ. ಹಾಗಾದರೆ ನೀನು ಅಚ್ಚುನ ಪ್ರೀತಿ ಮಾಡ್ತಿಲ್ವಾ ಎಂದು ಪ್ರಶ್ನೆ ಮಾಡಿ ತನ್ನ ಗೆಳೆಯನ ಕಡೆ ದೀನವಾಗಿ ದಿಟ್ಟಿಸಿದ ಲೋಹಿ. ಸಾತ್ವಿಕ್ ಹೇಳಿದ, ನನಗೆ ಬಜಾರಿ ಮೇಲಿರುವ ಫೀಲಿಂಗ್ಸ್ ಯಾವುದು ಅಂತ ಇನ್ನೂ ಅರ್ಥ ಆಗ್ತಿಲ್ಲ ಕಣೋ, ಬಟ್ ಅವಳು ಮದುವೆಗೆ ಒಪ್ಪಿದಾಳೆ ಅಂತ ಕೇಳಿದಾಗಿನಿಂದ ಮನಸ್ಸಿಗೆ ಸಹಿಸೋದಕ್ಕೆ ಆಗದಷ್ಟು ಹಿಂಸೆ ಆಗ್ತಿದೆ, ಅಳು ಬರ್ತಿದೆ ಕಣೋ. ಅವನ ದ್ವಂದ್ವ ಮನಸ್ಥಿತಿಯನ್ನು ಅರಿತ ಲೋಹಿ, ಅವಳನ್ನು ಕಳೆದುಕೊಳ್ಳುವುದಕ್ಕೆ ಇಷ್ಟವಿಲ್ವ ನಿನಗೆ? ನಿನ್ನ ಮನಸ್ಸು ಯಾವಾಗಲೂ ಅವಳ ಜೊತೆಯಲ್ಲೇ ಇರಬೇಕು ಅಂತ ಬಯಸುತ್ತಾ ಎಂದು ಕೇಳಿದಾಗ ತಲೆ ತಗ್ಗಿಸಿದ ಸಾತ್ವಿಕ್. ಎಸ್ ಲೋಹಿ, ಬಟ್ ಸ್ವಲ್ಪ ದಿನದಿಂದ ಯಾಕೆ ಈ ರೀತಿಯೆಲ್ಲ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಇದ್ರ ಜೊತೆ ಬಜಾರಿ ನನ್ನ ಜೊತೆ ಮಾತು ಬೇರೆ ಆಡ್ತಿಲ್ಲ. ನಾನು ಎಷ್ಟು ಸಲ ಮಾತನಾಡಿಸಿದರೂ ಕಿವಿ ಕೇಳಿಸಿಲ್ಲ ಅನ್ನುವ ಹಾಗೆ ಬಿಹೇವ್ ಮಾಡ್ತಾಳೆ. ನನ್ನಿಂದಾದ ಪ್ರತಿಯೊಂದು ತಪ್ಪಿಗೂ ನಾನು ಅವಳನ್ನು ಸಾರಿ ಕೇಳಿದ್ದೀನಿ. ಅವಳು ಮಾತ್ರ ನನ್ನ ಕ್ಷಮಿಸದೆ ಇಗ್ನೋರ್ ಮಾಡ್ತಿದ್ದಾಳೆ. ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಅವಳು ಬೇಕಾಗಿಯೇ ನನ್ನ ಅವಾಯ್ಡ್ ಮಾಡಿದಾಗ ಎಂದು ಬೇಸರದಿಂದ ಹೇಳಿದ. ಲೋಹಿ ಅಸಹನೆಯಿಂದ ತಲೆ ಕೊಡವಿದ. ಸ್ಟುಪಿಡ್, ನಾನಿರೋದು 21ನೇ ಶತಮಾನದಲ್ಲಿ. ಅಚ್ಚು ಮೇಲೆ ಇಷ್ಟೆಲ್ಲ ಫೀಲಿಂಗ್ಸ್ ಬಳಸಿಕೊಂಡು
ಅವಳ ಮೇಲಿರುವ ಫೀಲಿಂಗ್ಸ್ ಯಾವುದಂತ ಗೊತ್ತಾಗ್ತಿಲ್ಲ ಅಂದರೆ ಶುದ್ಧ ವೇಸ್ಟ್ ಬಾಡಿ ಕಣು ನೀನು. ಟೀನೇಜ್ ಹುಡುಗರಿಗೆ ನೀನು ಮಾಡ್ತಿರುವ ಅವಮಾನ ಇದು. ಅಚ್ಚು ಮೇಲೆ ಪ್ರೀತಿಯಾಗಿದ್ದರೂ ಒಳ್ಳೆ ಬುದ್ಧು ಥರ ಬಿಹೇವ್ ಮಾಡ್ತಿದ್ಯಾ. ಪಕ್ಕ ನನಗೆ ಬಜಾರಿ ಮೇಲೆ ಲವ್ ಆಗಿದೆಯಾ ಎಂದು ಸಾತ್ವಿಕ್ ಎಕ್ಸೈಟ್ಮೆಂಟ್ನಲ್ಲಿ ಕೇಳಿದಾಗ ಲೋಹಿ ಹುರಿಗಣ್ಣು ಬಿಟ್ಟು, ಮತ್ತು ಇನ್ನೇನಂತಾರೆ, ನೀನು ಅಚ್ಚುನ ಪ್ರೀತಿಸುವುದಕ್ಕೆ ಶುರು ಮಾಡಿ ತುಂಬ ದಿನ ಕಳೆದಿದೆ, ಆದರೂ ಈ ರೀತಿ ಕೇಳ್ತಿದ್ಯಾ ಎಂದ. ಅದೆಲ್ಲ ಬಿಡು, ಈಗ ಅಚ್ಚು ಆ ಹುಡುಗನನ್ನು ಮದುವೆ ಆದರೆ ನಿಂಗೇನು ಸಮಸ್ಯೆ ಇಲ್ವಲ್ಲ ಎಂದು ಕೇಳಿದಾಗ ಗಾಬರಿ ಬಿದ್ದ ಸಾತ್ವಿಕ್. ಲೋಹಿ ಪ್ಲೀಸ್ ಕಣೋ, ಹೇಗಾದರೂ ಮಾಡಿ ಬಜಾರಿ ಇವಾಗ ಅವಳಿಗೆ ಬಂದಿರೋ ಪ್ರಪೋಸಲ್ ಕ್ಯಾನ್ಸಲ್ ಮಾಡುವಾಗೆ ಮಾಡು. ನನಗೆ ನನ್ನ ಬಜಾರಿ ಬೇಕು, ನಾನು ಅವಳನ್ನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಎಂದು ಒಂದೇ ಉಸಿರಿಗೆ ಬಡಬಡಿಸಿದ. ಅವನನ್ನು ಕಂಡು ಉಕ್ಕಿ ಬಂದನ ತಡೆಯಲಾಗದೆ ಲೋಹಿ ನಗು ಕಂಡು ಸಾತ್ವಿಕ್ ಮೊಗ ಬಿಗಿದು, ಲೋಹಿ ಸುಮ್ಮನೆ ನನಗೆ ಸಿಟ್ಟು ಬರೆಸಬೇಡ, ಈಗ ನೀನು ನಗುವಂಥದ್ದು ನಾನು ಏನು ಹೇಳಿದೆ ಎಂದು ಬುಸುಗುಟ್ಟಿದಾಗ ಲೋಹಿ ಅವನನ್ನು ಗಟ್ಟಿಯಾಗಿ ಅಪ್ಪಿದ. ನಿನ್ನ ಬಜಾರಿ ಯಾವ ಹುಡುಗನನ್ನು ಒಪ್ಪಿಲ್ಲ, ಅದಲ್ಲದೆ ಅವಳಿಗೆ ಈಗಲೇ ಮದುವೆ ಆಗುವುದಕ್ಕೆ ಇಷ್ಟ ಇಲ್ಲ ಅಂತ ಲಹರಿ ನನ್ನ ಹತ್ತಿರ ಹೇಳಿದಾಳೆ ಎಂದಾಗ ಸಾತ್ವಿಕ್ ಹೃದಯ ಹಕ್ಕಿಯಾಯಿತು. ವಾಟ್, ನನ್ನ ಬಜಾರಿ ಯಾರನ್ನು ಒಪ್ತಿಲ್ವಾ, ಮತ್ತು ಯಾಕೆ ನನಗೆ ಇಷ್ಟೊಂದು ಟೆನ್ಷನ್ ಕೊಟ್ಟೆ ಎಂದವನು ಮರುಕ್ಷಣವೇ ಹೋಗಲೇ ಬಿಡು, ನೀನು ಟೆನ್ಷನ್ ಕೊಡದೆ ಹೋಗಿದ್ರೆ ನನಗೆ ಬಜಾರಿ ವಿಷಯದಲ್ಲಿ ಕ್ಲಾರಿಟಿ ಸಿಗ್ತಿರಲಿಲ್ಲ ಎಂದ. ಸಾತ್ವಿಕ್ ತನ್ನ ಗೆಳೆಯನನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿದಾಗ ಲೋಹಿ ಉಸಿರಾಡಲು ಕಷ್ಟಪಡುವಂತೆ ನಟಿಸುತ್ತಾ, ನಾನು ಹುಡುಗ ಅಂತ ನೋಡದೆ ಇಷ್ಟು ಗಟ್ಟಿಯಾಗಿ ಹಗ್ ಮಾಡಿದ್ಯಾ, ಇನ್ನು ಪಾಪ ನನ್ನ ಜಾಗದಲ್ಲಿ ಅಚ್ಚು ಇದ್ದರೆ ಅವಳ ಕತೆ ದೇವರಿಗೆ ಪ್ರೀತಿ ಆಗಬೇಕೇನೋ ಎಂದು ನುಡಿದಾಗ ಸಾತ್ವಿಕ್ ತಳೆ ಸವರಿ ನಸುನಕ್ಕ. ಆಗಲೇ ಇಮ್ಯಾಜಿನೇಷನ್ನಲ್ಲಿ ಮುಳುಗಿ ನಸುನಗುತ್ತಿರುವುದನ್ನು ಕಂಡು ಲೋಹಿ ಮುಖದಲ್ಲಿ ಮಂದಹಾಸ ಮೂಡಿತು. ಯಾರ ಜೊತೆಯಲ್ಲೂ ಒರಟಾಗಿ ವರ್ತಿಸದ ಸಾತ್ವಿಕ್ ಅಚ್ಚು ವಿಷಯದಲ್ಲಿ ತುಸು ಹೆಚ್ಚೆ ಆ್ಯಟಿಟ್ಯೂಡ್ ತೋರಿಸ್ತಿರೋದು ಕಂಡು ಲೋಹಿಗೆ ವಿಚಿತ್ರ ಅನಿಸಿದ್ರು ಅವರಿಬ್ಬರದಷ್ಟು ಬೇಗ ಒಂದಾಗಲಿ ಎಂದು ಮನಸಾರೆ ಹಾರೈಸಿದ. ಮರುದಿನ ಆಫೀಸ್ಗೆ ಬಂದ ಅಚ್ಚು ಮುಖದಲ್ಲಿದ್ದ ಬೇಸರ ಗಮನಿಸಿದ ಲಹರಿ, ಏನಾಯಿತು, ಯಾಕೆ ಬೆಳಗ್ಗೆ ಮೂಡ್ ಔಟ್ ಆಗಿದೆ, ಯಾರಾದರೂ ಏನಾದರೂ ಅಂದ್ರಾ ಎಂದು ಕೇಳಿದ್ಲು. ಅಚ್ಚು ಒಮ್ಮೆ ನೋಡಿ, ದೇವರು ಎಷ್ಟು ನಿಷ್ಕರಣಿ ಅಲ್ವ ಲಹರಿ ಎಂದು ಸಂಕಟದ ನಗು ನಕ್ಕಳು. ಅವಳ ನಡೆ ನುಡಿ ಕಂಡು ಹೆದರಿದ ಲಹರಿ, ಅಚ್ಚು ಏನಾಯ್ತು ನಿಂಗೆ, ಯಾಕೆ ಏನೇನೋ ಮಾತಾಡ್ತಿದ್ಯಾ ಎಂದು ಕೇಳಿದಳು. ಅಭಿ ಹೀಗಾಗಲೇ ಕಾಲ್ ಮಾಡಿ ನೆನ್ನೆ ಬಂದ ಪ್ರಪೋಸಲ್ ಕ್ಯಾನ್ಸಲ್ ಆಯಿತು ಎಂದು ಹೇಳಿದರು. ಇವಳು ಈ ರೀತಿ ಮಾತನಾಡುತ್ತಿರುವುದನ್ನು ಕಂಡು ಲಹರಿಗೆ ದಿಗಿಲಾಯಿತು. ಅಚ್ಚು ಹೇಳಿದ್ಲು, ಲಹರಿ ಅದೇನು ಅಂದರೆ ನಿನ್ನೆ ನಾನು ಸಾತ್ವಿಕ್ ಅವರ ಅಪ್ಪ ಅಮ್ಮನ ಜೊತೆ ಹಾಸ್ಪಿಟಲ್ಗೆ ಹೋಗಿದ್ದೆ ಕಣೆ, ಅಮ್ಮನೇ ಬಲವಂತ ಮಾಡಿ ಮೀನಾಕ್ಷಿ ಆಂಟಿ ಜೊತೆ ಕಳಿಸಿದ್ರು. ಲಹರಿ ಗೊಂದಲದಲ್ಲಿ, ಆಗ ಹಾಸ್ಪಿಟಲ್ನಲ್ಲಿ ಏನಾದರೂ ನಡೆಯಬಾರ್ದು ನಡೀತಾ ಎಂದು ಅನುಮಾನದಲ್ಲಿ ಕೇಳಿದಾಗ ಅಚ್ಚು ಕಣ್ಣಲ್ಲಿ ಉಕ್ಕಿದ ಕಣ್ಣೀರು ಕಂಡು ಮತ್ತಷ್ಟು ದುಗುಡವಾಯಿತು ಅವಳಿಗೆ. ಇಲ್ಲ ಕಣೆ, ಆಂಟಿಗೆ ಫೀವರ್ ಆಗಿರುವುದಷ್ಟೇ, ಬಟ್ ನಮ್ಮ ಕಂಪನಿ ವಾಚ್ಮೆನ್ ಭೀಮಣ್ಣ ಇದ್ದಾರಲ್ವಾ, ಅವರ ಮಗನಿಗೆ ಬ್ರೈನ್ ಟ್ಯೂಮರ್ ಆಗಿದೆ, ಅದನ್ನು ಕ್ಯೂರ್ ಮಾಡೋದಕ್ಕೆ ಆಪರೇಷನ್ ಮಾಡಬೇಕಂತೆ. ಪಾಪ ಅವರ ಹತ್ತಿರ ಅಷ್ಟೊಂದು ಹಣ ಇಲ್ಲ, ಹಾಗಂತ ತಮ್ಮ ಕಂದನನ್ನು ಕಣ್ಣ ಮುಂದೆ ಸಾಯುವುದಕ್ಕೆ ಬಿಡೋದಕ್ಕೆ ಆಗೋದಿಲ್ಲ ಅಲ್ವಾ. ನೆನ್ನೆ ಹಾಸ್ಪಿಟಲ್ನಲ್ಲಿ ಅವರ ಒದ್ದಾಟ ನೋಡಿದಾಗಿನಿಂದ ಒಂಥರ ಹಿಂಸೆ ಆಗ್ತಿದೆ. ಅವರಿಗೇನಾದರೂ ಸಹಾಯ ಮಾಡೋಣ ಅಂತ ಅಮ್ಮನ್ನ ಕೇಳಿದರೆ ಊರವರ ಹೊಸಬರಿ ನಿಂಗೆ ಯಾಕೆ ಅಂತ ಬೈದರು. ನಾನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ 10,000 ಕೊಟ್ಟರು. ಬಟ್ 10,000ದಿಂದ ಆ ಮಗುವಿಗೆ ಟ್ರೀಟ್ಮೆಂಟ್ ಕೊಡಿಸೋಕ್ಕೆ ಆಗೋದಿಲ್ಲ ಅಲ್ವಾ. ತಮ್ಮ ಮಗುನ ಉಳಿಸಿಕೊಳ್ಳುವುದಕ್ಕೆ ಆ ತಂದೆ ತಾಯಿ ಚಡಪಡಿಸ್ತಿರೋದು ನೋಡಿದ ಮೇಲೆ ನನ್ನಿಂದ ನೆಮ್ಮದಿಯಾಗಿರೋದಕ್ಕೆ ಆಗ್ತಿಲ್ಲ ಕಣೆ ಎಂದು ಹತಾಶೆಯಿಂದ ನುಡಿದಳು. ಮಧ್ಯಾಹ್ನ ಲಂಚ್ ಟೈಮ್ನಲ್ಲಿ ಅಚ್ಚು ತನ್ನ ಗೆಳತಿಯ ಜೊತೆ ಕ್ಯಾಂಟೀನ್ಗೆ ಬಂದಾಗ ಯಾರೋ ಗುಡ್ ಆಫ್ಟರ್ನೂನ್ ಗಾಯ್ಸ್ ಎಂದರು. ಸಾತ್ವಿಕ ಅತ್ತ ಬರುವುದನ್ನು ಕಂಡು ಅಚ್ಚು ಸೇರಿದಂತೆ ಅಲ್ಲಿದ್ದವರೆಲ್ಲ ಗೊಂದಲದಲ್ಲಿ ನೋಡಿದರು. ಅವರ ಗೊಂದಲದ ನೋಟ ಅರಿತ ಸಾತ್ವಿಕ್ ಹೇಳಿದ, ಗಾಯ್ಸ್, ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡಬೇಕು. ನಮ್ಮ ಕಂಪನಿ ವಾಚ್ಮ್ಯಾನ್ ಭೀಮಣ್ಣ ಗೊತ್ತಿಲ್ವಾ, ಅವರ ಮಗನಿಗೆ ಬರೀ 5 ವರ್ಷ ವಯಸ್ಸು. ಆ ಪುಟ್ಟು ಮಗುವಿಗೆ ಬ್ರೈನ್ ಟ್ಯೂಮರ್ ಅನ್ನೋ ಕಾಯಿಲೆ ಬಂದು ಅವನ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಸೊ ಈಗ ಅರ್ಜೆಂಟಾಗಿ ಆಪರೇಷನ್ ಮಾಡಿದರೆ ಮಾತ್ರ ಆ ಮಗು ಉಳಿಯುವುದಕ್ಕೆ ಸಾಧ್ಯ. ನಮ್ಮ ಕಲಿಗೆ ಅಚ್ಚರಿ ನಂದನ್ ಆ ಮಗುವಿನ ಆಪರೇಷನ್ಗೆ ಅಂತ 10,000 ಡೊನೇಟ್ ಮಾಡಿದ್ದಾರೆ. ನೀವು ಯಾರಾದರೂ ಸಹಾಯ ಆಗಿದ್ರೆ ಮಾಡ್ಬೋದು. ಸಹಾಯ ಮಾಡಲೇಬೇಕಂತ ನಾನು ಯಾರನ್ನು ಒತ್ತಾಯ ಮಾಡೋದಿಲ್ಲ. ತಾನು ರೆಡಿ ಮಾಡಿಕೊಂಡು ಬಂದಿದ್ದ ಬಾಕ್ಸ್ ಒಂದನ್ನು ಟೇಬಲ್ ಮೇಲೆ ಇಟ್ಟು 2,000 ನೋಟನ್ನು ಅದರಲ್ಲಿ ಹಾಕಿದ ಲೋಹಿ ಅಚ್ಚು ತನ್ನ ಬಳಿದ್ದ 10,000ವನ್ನು ತೆಗೆದುಕೊಂಡು ಆ ಬಾಕ್ಸ್ನಲ್ಲಿ ಹಾಕಿ ಹೋದಳು. ಮತ್ತೊಂದಿಷ್ಟು ಜನ ತಮ್ಮ ಕೈಲಾದ ಸಹಾಯ ಮಾಡಿದರು. ಸ್ಟಾಫ್ ಎಲ್ಲರೂ ಹೋದ್ಮೇಲೆ ಫಂಡ್ ಕಲೆಕ್ಟ್ ಮಾಡಿದ ಬಾಕ್ಸ್ ಹಿಡಿದು ಅಚ್ಚು ಮುಂದೆ ಬಂದು ನಿಂತ ಸಾತ್ವಿಕ್.
ತಗೋ ಬಜಾರಿ, ಇದು ನಮ್ಮೆಲ್ಲರ ಕಡೆಯಿಂದ ಆ ಮಗು ಆಪರೇಷನ್ಗೆ ಎಂದ. ಅಚ್ಚು ಅವನ ಕಡೆ ಉರಿನೋಟ ಬೀರಿದಳು. ಎಲ್ಲರೂ ತಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಹೋದರು. ಬಟ್ ನೀನೊಂದು ಪೈಸೆನೂ ಕೊಡದೆ ನಮ್ಮೆಲ್ಲರ ಕಡೆಯಿಂದ ಅಂತ ಡೈಲಾಗ್ ಹೊಡೆದು ಸಲೀಸಾಗಿ ಅದರ ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ನೋಡಬೇಡ ಎಂದು ಕೆಕ್ಕರಿಸಿದಳು. ಅವಳ ನಡಿಗೆ ನಸುನಕ್ಕ ಸಾತ್ವಿಕ್. ಸುಮ್ಮನೆ ನಾನಿನ್ನ ಬಜಾರಿ ಅಂತೀನಾ, ಎಷ್ಟು ಬೇಕೋ ಹೇಳು ಎಂದಾಗ ಅಚ್ಚರಿ 1 ನಿಮಿಷ ಯೋಚಿಸಿ 2 ಲಕ್ಷ ಕೊಡು ಎಂದು ಮುಲಾಜಿಲ್ಲದೆ ಕೇಳಿದಳು. ಸಾತ್ವಿಕ್ ಅಚ್ಚರಿಯಿಂದ ಉಬ್ಬೇರಿಸಿದರೆ ಲೋಹಿ ಮುಸಿ ನಕ್ಕ. ಲಹರಿ ತನ್ನ ಗೆಳತಿಯ ಡಿಮಾಂಡ್ ಕೇಳಿ ಬೆರಗಾಗಿ ನೋಡುತ್ತಿದ್ದಳು. ತನ್ನ ಡಿಮಾಂಡ್ ಕೇಳಿ ಅಚ್ಚರಿಯಿಂದ ತನ್ನನ್ನು ಉಬ್ಬೇರಿಸಿ ನೋಡುತ್ತಿದ್ದ ಸಾತ್ವಿಕ್ನ ಕಂಡು ತುಟಿ ಕೊಂಕಿಸಿ ನಕ್ಕಳು ಅಚ್ಚು. HR ಸರ್, ಡೋಂಟ್ ವರಿ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಎನಿವೇ ನೀವು ಆ ಮಗುವಿಗೆ ಮಾಡಿದ ಸಹಾಯಕ್ಕೆ ಥ್ಯಾಂಕ್ಸ್, ತಗೊಳ್ಳಿ, ಇದನ್ನು ನೀವೇ ಅವರಿಗೆ ಕೊಟ್ಬಿಡಿ ಎಂದು ತನ್ನ ಕೈಯಲ್ಲಿದ್ದ ಬಾಕ್ಸ್ ಸಾತ್ವಿಕ್ ಕೈಯಲ್ಲಿ ಕುಕ್ಕಿ ಅಲ್ಲಿಂದ ಹೊರಟಿದ್ದಳು ಅಚ್ಚು. ತೋಳು ಹಿಡಿದು ತಡೆದ ಸಾತ್ವಿಕ್, 1 ನಿಮಿಷ ಬಜಾರಿ, ನೀನು ಕೇಳಿದಷ್ಟು ಹಣ ನನ್ನ ಹತ್ತಿರ ಇಲ್ಲ. ಬಟ್ ಈ ಮಂತ್ ಸ್ಯಾಲ್ರಿ ಇನ್ನೂ ನಾನು ಯೂಸ್ ಮಾಡಿಕೊಂಡಿಲ್ಲ, ಅದನ್ನು ಬೇಕಾದರೆ ಕೊಡ್ತೇನೆ ಎಂದಾಗ ಅಚ್ಚರಿಯಿಂದ ಕಣ್ಣುಗಳು ಹಿಗ್ಗಿದವು. ಅವನ 1 ಮಂತ್ ಸ್ಯಾಲ್ರಿ 80,000 ಅಲ್ವೇ? ಅಷ್ಟೊಂದು ಹಣವನ್ನು ತನ್ನ ಒಂದು ಮಾತಿಗೆ ಡೊನೇಟ್ ಮಾಡಲು ತಯಾರಾಗಿ ಬಿಟ್ಟನೆ ಅವನು. ಬಟ್ ಅವನ ಮುಂದೆ ತನ್ನ ಬಿಂಕ ಬಿಡದ ಹುಡುಗಿ. ಇದ್ಯಾವ ಹೊಸ ಡ್ರಾಮಾ HR ಸರ್? ಏನು ನನ್ನ ಮುಂದೆ ಹೀರೋ ಆಗುವ ಆಸೆ ನನಗೆ? ಆಗೊಂದು ವೇಳೆ ನಿಂಗೆ ಅಂತ ಆಸೆ ಇದ್ದರೆ ಓಕೆ, ನೀನೇ ನಮ್ಮ ಪಾಲಿಗೆ ಹೀರೋ, ನಮ್ಮ ರೋಲ್ ಮಾಡೆಲ್, ಓಕೆನಾ ಎಂದ ಹುಡುಗಚ್ಚುತ್ತಾ ಕೇಳಿದ ಅಚ್ಚುನ ಕಂಡು ಅಸಹನೆಯಿಂದ ಕನಳಿದ ಸಾತ್ವಿಕ್. ಅವಳ ತೋಳಿಡಿದು ತನ್ನ ಸನಿಹಕ್ಕೆ ಎಳೆದುಕೊಂಡವನು. ಬಜಾರಿ, ಈ ರೀತಿ ಮಾತನಾಡಿ ನನಗೆ ಉರಿಸುವುದು ಕಡಿಮೆ ಮಾಡಿಕೊ, ಇಲ್ಲದಿದ್ದರೆ ನಾನೇನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಪಿಸು ದನಿಯಲ್ಲಿ ಎಚ್ಚರಿಸಿದವನ ಕಡೆ ಉರಿ ನೋಟ ಬೀರಿದಳು ಅಚ್ಚು. ಏನು ಮಾಡುತ್ತಕ್ಕಾಗುತ್ತೆ ನಿನ್ನಿಂದ? ಹಿಂದೆ ನನ್ನ ಯಾಮಾರಿಸಿದಾಗೆ ಇನ್ಮೇಲೆ ಯಾಮಾರಿಸುವುದಕ್ಕೆ ಸಾಧ್ಯವಿಲ್ಲ ಎಂದವಳ ಕಣ್ಣಲ್ಲಿ ಕಣ್ಣಿಟ್ಟು ಸಾತ್ವಿಕ್, ನೀನು ಇದೇ ರೀತಿ ನನ್ನ ಕೆಣಕುವ ಕೆಲಸ ಮಾಡ್ತಿದ್ರೆ ಆಮೇಲೆ ನಾನು ನಿನ್ನ ಎಂದವನ ನೋಟ ತನ್ನ ತುಟಿಗಳ ಮೇಲಿರುವುದನ್ನು ಕಂಡು ಹೆದರಿದಳು ಅಚ್ಚು. ಹೇ ಹೀಡಿಯಟ್, ಬಿಡು ನನ್ನ ಎಂದಳು ತಡವರಿಸಿ. ಯಾಕೋ ಅವನ ನೋಟ ಬೇರೇನೋ ಅರ್ಥ ಹೇಳುತ್ತಿದೆಯಲ್ಲ. ತಮ್ಮ ಮುಂದೆಯೇ ತನ್ನ ಗೆಳೆಯ ತನ್ನ ಹುಡುಗಿ ಜೊತೆ ಫ್ಲರ್ಟ್ ಮಾಡಲು ಶುರು ಮಾಡಿದ್ದು ಕಂಡು ಸಾತ್ವಿಕ್ ಎಂದು ಕಂತೇಳಿಸಿದ ಲೋಹಿತ್. ತನ್ನ ಗೆಳೆಯನ ಜೋರು ದನಿ ಕೇಳಿ ಉಬ್ಬು ತೀಡಿಕೊಂಡು ಅಚ್ಚುನಿಂದ ದೂರ ಸರಿದು ನಿಂತ ಸಾತ್ವಿಕ್ ಪ್ಯಾಂಟ್ ಕಿಸೆಯಲ್ಲಿದ್ದ ಫೋನ್ ತೆಗೆದುಕೊಂಡು ಅಚ್ಚು ಅಕೌಂಟ್ಗೆ ತನ್ನ 1 ತಿಂಗಳ ಪೂರ್ತಿ ಸ್ಯಾಲರಿ ಆನ್ಲೈನ್ ಪೇಮೆಂಟ್ ಮಾಡಿದ್ದ. ಕೈಯಲ್ಲಿದ್ದ ಬಾಕ್ಸ್ ಅವಳ ಕೈಗೆ ಕೊಟ್ಟು, ಇದನ್ನು ಭೀಮನನಿಗೆ ತಲುಪಿಸಿಬಿಡು ಆ್ಯಂಡ್ ಈಗ ಬಂದು ನಿನ್ನ ವರ್ಕ್ ಕಡೆ ಗಮನ ಕೊಡು ಎಂದು ಆರ್ಡರ್ ಮಾಡಿ ಅಲ್ಲಿಂದ ತನ್ನ ಬಾಡಿಗೆ ತಾನು ಹೊರಟು ಬಿಟ್ಟರೆ ಅಚ್ಚುಗೆ ತನ್ನ ಮೈ ತಾನೇ ಪರಿಚಿಕೊಳ್ಬೇಕು ಎನಿಸಿತು. ಆ ಸನೆಯಿಂದ ಕನಲಿ ತನ್ನ ಮುಂದೆ ನಿಂತಿದ್ದ ಲೋಹಿಯನ್ನು ದುರುಗಟ್ಟಿದ ಅಚ್ಚು. ಬ್ರೋ, ನಾನು ಲಹರಿ ಮಾತನಾಡಿದ್ದನ್ನು ಕೇಳಿಸಿಕೊಂಡು ನೀನೇ ಅಲ್ವಾ ಆ ಇಡಿಯಟ್ಗೆ ಆ ವಿಷಯ ಹೇಳಿದ್ದು ಎಂದು ಕೇಳಿದಳು. ಅವನೊಬ್ಬನೇ ಅಲ್ಲವೇ ಅಚ್ಚು ಮತ್ತು ಲಹರಿ ಮಾತನಾಡಿಕೊಳ್ಳುವಾಗ ಅಲ್ಲಿ ಇದ್ದದ್ದು? ಸಾತ್ವಿಕ್ಗೆ ಅವನು ಬಿಟ್ಟರೆ ಮತ್ಯಾರು ಈ ವಿಷಯ ಹೇಳಲು ಸಾಧ್ಯವಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ಹೌದು, ಲೋಹಿಯೇ ತನ್ನ ಗೆಳೆಯನಿಗೆ ಅಚ್ಚು ಭೀಮಣ್ಣನ ಮಗನ ಸಲುವಾಗಿ ಬೇಸರಿಸಿಕೊಂಡಿರುವುದನ್ನು ಹೇಳಿತು. ಈಗ ಅವನು ಅವಳಿಗೆ ಏನಾದರೂ ಹೆಲ್ಪ್ ಮಾಡಿದರೆ ಹಾಗಾದರೂ ಅವಳಿಗೆ ಅವಳ ಮೇಲಿರುವ ಅಸಮಾಧಾನ ಮತ್ತು ಸಿಟ್ಟು ಕಡಿಮೆ ಆಗುವುದೇನೋ ಎಂಬ ಇರಾದೆಯಿಂದ ಹಾಗೆ ಮಾಡಿದ್ದ. ಅಚ್ಚು ಉರಿನೋಟಕ್ಕೆ ತಡವರಿಸಿದ ಲೋಹಿ, ಅಚ್ಚು, ಬಟ್ ಈಗ ಭೀಮಣ್ಣನ ಮಗನಿಗೆ ಆಪರೇಷನ್ ಮಾಡುವುದಕ್ಕೆ ಸ್ವಲ್ಪ ಆದರೂ ಫಂಡ್ ಕಲೆಕ್ಟ್ ಆಗಿದೆಯಲ್ಲ, ಆದರೂ ಯಾಕೆ ನೀನು ಸಿಟ್ಟು ಮಾಡಿಕೊಂಡಿರೋದು ಎಂದು ಬೇಸರದಲ್ಲಿ ನಟಿಸಿದ. ಅವನ ಮುಖ ಚಿಕ್ಕದಾಗಿದ್ದನ್ನು ಕಂಡು ಕಿರಿಕಿರಿಯಲ್ಲಿ ಕಂತೇಳಿಸಿದ ಅಚ್ಚು. ಲೋಹಿ ಬ್ರೋ, ನೀನು ಅವನ ಬೆಸ್ಟ್ ಫ್ರೆಂಡ್ ಅಂತ ನನಗೆ ಗೊತ್ತು. ಅದರ ಜೊತೆ ನನಗೆ ಅವನಿಗೂ ಆಗಿ ಬರುವುದಿಲ್ಲ ಅನ್ನುವ ವಿಚಾರ ಸಹ ಗೊತ್ತು. ಸೊ ಪ್ಲೀಸ್ ಇನ್ನೊಂದು ಸಲ ನನಗೆ ಸಂಬಂಧಪಟ್ಟ ವಿಷಯವನ್ನು ಆ ಏಡಿಯಟ್ಗೆ ಹೇಳಿದ್ದು ಗೊತ್ತಾದರೆ ನಮ್ಮ ಫ್ರೆಂಡ್ಶಿಪ್ಗೆ ಕತ್ತರಿ ಬೀಳುತ್ತೆ ಎಂದು ವಾರ್ನಿಂಗ್ ಟೋನ್ನಲ್ಲಿ ಹೇಳಿ ತನ್ನ ಗೆಳತಿಯ ಕೈ ಹಿಡಿದು ತನ್ನ ಕ್ಯಾಬಿನ್ಗೆ ಹೋದಳು. ಅವಳು ಹೋದ ಕಡೆ ನೋಡುತ್ತಾ ನಿಟ್ಟಿಸಿರೊಂದು ಹೊರದಬ್ಬಿದ ಲೋಹಿ. ಅಚ್ಚು ಸಾತ್ವಿಕ್ ವಿಷಯದಲ್ಲಿ ಇದೇ ರೀತಿ ಆಡುತ್ತಿದ್ದರೆ ಖಂಡಿತ ಅವನ ಪ್ರೀತಿ ದುರಂತಾಂತ್ಯ ಕಾಣೋದು ಎಂದು ಯೋಚಿಸಿದ. ಸಂಜೆ ಆಫೀಸ್ನಿಂದ ಮನೆಗೆ ಬಂದ ಅಚ್ಚು ಬೇಗ ಫ್ರೆಶ್ ಆಗಿ ಬಂದಿದ್ದಳು. ಹಾಸ್ಪಿಟಲ್ ಬಳಿ ಹೋಗಿ ಬರಲು ತನ್ನ ಬಳಿಯ ಇರುವ ಹಣವನ್ನು ಆದಷ್ಟು ಬೇಗ ಭೀಮಣ್ಣನಿಗೆ ತಲುಪಿಸುವ ಧಾವಂತ ಅವಳಿಗೆ. ಆಫೀಸ್ನಿಂದ ಮನೆಗೆ ಬಂದ ಮಗಳು ಮತ್ತೆ ಎಲ್ಲಿಗೋ ಹೋಗಲು ಅವಸರವಾಗಿ ರೆಡಿಯಾಗಿ ಬಂದಿದ್ದನ್ನು ಕಂಡು ಅಚ್ಚು ಎಲ್ಲಿಗೆ ಹೊರಟಿದ್ಯಾ ಎಂದು ಕೇಳಿದರು ಅವಳ ತಾಯಿ ಸಂಪೂರ್ಣ. ಅದೇ ಅಮ್ಮ, ನಿನ್ನೆ ನಾನು ಹೇಳಿದೆ ಅಲ್ವಾ ಒಂದು ಮಗುವಿನ ಬಗ್ಗೆ, ಅವರಿಗೆ ನನ್ನ ಹತ್ತಿರ ಇರುವ ಹಣ ಕೊಟ್ಟು ಬರೋಣ ಅಂತ ಹೋಗ್ತಿದ್ದೇನೆ
ಎಂದವಳು ತನ್ನ ಬ್ಯಾಗ್ನಲ್ಲಿದ್ದ ಫೋನ್ ಕೈಗೆತ್ತಿಕೊಂಡಳು. ಲಹರಿ ತನ್ನ ಜೊತೆ ಬರುವಂತೆ ಕಾಲ್ ಮಾಡಲು ತನ್ನ ಫೋನ್ ಸ್ಕ್ರೀನ್ ಮೇಲೆ ಕಣ್ಣಾಡಿಸಿದ ಅಚ್ಚು ನೋಟಿಫಿಕೇಶನ್ ಕಂಡು ನಿಬ್ಬೆರಗಾದಳು. ನಿಜಕ್ಕೂ ಸಾತ್ವಿಕ್ ಅವಳು ಕೇಳಿದಷ್ಟು ಅಮೌಂಟ್ ಅವಳ ಅಕೌಂಟ್ಗೆ ಸೆಂಡ್ ಮಾಡಿದ್ದ. ತಾನು ಕಾಣುತ್ತಿರುವುದು ನಿಜವೇ ಎಂದು ನಂಬಲಾಗದೆ ಆನ್ಲೈನ್ ಪೇಮೆಂಟ್ ಅಪ್ಲಿಕೇಶನ್ ಓಪನ್ ಮಾಡಿ ನೋಡಿದ ಅಚ್ಚು ಗಟ್ಟಿಯಾಗಿ ಹಣೆ ಹೊತ್ತಿಕೊಂಡಳು. ತಾನು ಅವನನ್ನು ಉರಿಸಲು ಅಷ್ಟು ಹಣದ ಡಿಮ್ಯಾಂಡ್ ಮಾಡಿದರೆ ಅವನು ನಿಜಕ್ಕೂ ಅಷ್ಟನ್ನು ತನ್ನ ಅಕೌಂಟ್ಗೆ ಸೆಂಡ್ ಮಾಡಿರೋದು ಕಂಡು ಆಶ್ಚರ್ಯವಾಯಿತು. ಅಮ್ಮ, ನಾನು ಹೋಗಿ ಬರ್ತೇನೆ ಬಾಯ್ ಎಂದು ಅವಸರದಲ್ಲಿ ಮೀನಾಕ್ಷಿಯವರ ಮನೆಗೆ ಬಂದ ಅಚ್ಚು ಆಂಟಿ, ಸಾತ್ವಿಕ್ ಇವತ್ತು ಮನೆಗೆ ಬಂದಿದ್ದಾನಾ ಎಂದು ಕೇಳಿದಳು. ಇನ್ನೂ ಆರೋಗ್ಯ ಸುಧಾರಿಸದೆ ತನ್ನ ರೂಮಿನಲ್ಲೇ ಮಲಗೇ ಇದ್ದ ಮೀನಾಕ್ಷಿಯವರನ್ನು ವಿಚಾರಿಸಿದಳು. ಹ್ಞೂ ಅಚ್ಚು, ನನ್ನ ಆರೋಗ್ಯ ಸುಧಾರಿಸುವವರೆಗೂ ಇಲ್ಲೇ ಇರ್ತೇನೆ ಅಂತ ಹೇಳಿದ್ದಾನೆ. ಅವನ ರೂಮಿನಲ್ಲಿ ಇರ್ಬೋದು ನೋಡು ಎಂದರು. ಆಫೀಸ್ಗೆ ಸಂಬಂಧಿಸಿದ ಯಾವುದೋ ವಿಚಾರ ಮಾಡಲು ಬಂದಿದ್ದಾಳೆ ಎಂದು ಅವರು ಭಾವಿಸಿದರು. ಅಚ್ಚು ಸರಿ ಎಂದು ತಲೆ ಆಡಿಸಿದ. ಸಾತ್ವಿಕ್ ರೂಮಿಗೆ ಬಂದಾಗ ಸ್ಟ್ರಿಂಜರ್ ಟ್ಯಾಂಕ್ ಟಾಪ್ ಮತ್ತು 3-4 ಶಾರ್ಟ್ಸ್ ತೊಟ್ಟಿದ್ದ ಸಾತ್ವಿಕ್ ಜಿಮ್ಗೆ ಹೋಗಲು ತಯಾರಾಗುತ್ತಿದ್ದ. ಫೋನ್ ಮತ್ತು ವಾಟರ್ ಬಾಟಲ್ ಹಿಡಿದು ಹಿಂದೆ ತಿರುಗಿದ ಸಾತ್ವಿಕ್ ತನ್ನ ಹಿಂದೆ ನಿಂತಿದ್ದ ಅಚ್ಚುನ ಕಂಡು ಖುಷಿಯಿಂದ ಕಣ್ಣರಳಿಸಿ, ಹಾಯ್ ಬಜಾರಿ, ಏನು ವಿಷಯ? ನನ್ನ ಹುಡುಕಿಕೊಂಡು ಇಲ್ಲಿಯವರೆಗೆ ಬಂದು ಬಿಟ್ಟಿದ್ಯಾ ಎಂದವನನ್ನು ಕೆಕ್ಕರಿಸಿ ನೋಡಿದಳು ಅಚ್ಚು. ತಲೆ ಸರಿ ಇದೆಯಾ ನಿಂಗೆ? ಏನಿದು ಎಂದು ತನ್ನ ಫೋನ್ ತೋರಿಸಿದ ಕೇಳಿದಾಗ ಮುಗುಳ್ನಕ್ಕ ಸಾತ್ವಿಕ್, ನೀ ನನಗೆ ಮಾಡಿದ ಡಿಮ್ಯಾಂಡ್ ಎಂದು ಅವಳ ಕಿವಿ ಬಳಿ ಬಾಗಿ ಪಿಸಿ ನುಡಿದಾಗ ಮೈಯೆಲ್ಲ ಹುರಿದು ಹೋಯಿತು ಅವಳಿಗೆ. ತನ್ನ ಹತ್ತಿರ ನಿಂತಿದ್ದವನನ್ನು ದೂರ ದೂಡಿದ ಅಚ್ಚು, ಏನು ತಮಾಷೆ ಮಾಡ್ತಿದ್ಯಾ ನನ್ನ ಜೊತೆ? ಈಗ ಹಣ ಕೊಟ್ಟು ನಾಳೆ ಇದರ ನೆಪದಲ್ಲಿ ನನಗೆ ಟಾರ್ಚರ್ ಕೊಡ್ಬೋದು ಅಂತಾನ? ನೋಡು ಸಾತ್ವಿಕ್, 10-20 ಸಾವಿರ ಅಲ್ಲ ನೀನು ಕೊಟ್ಟಿರೋದು. ನಾಳೆ ಬಂದು ನಾನು ಕೊಟ್ಟ 2 ಲಕ್ಷ ವಾಪಸ್ ಅಂದರೆ ಎನ್ನುತ್ತಿದ್ದವಳ ಬಾಯನ್ನು ತನ್ನ ಕೈಯಿಂದ ಗಟ್ಟಿಯಾಗಿ ಲಾಕ್ ಮಾಡಿದ ಸಾತ್ವಿಕ್. ಬಜಾರಿ ಪ್ಲೀಸ್, ಸ್ವಲ್ಪ ಮೆತ್ತಾಗಿ ಮಾತಾಡು. ನಾನು ನನ್ನ ಸೇವಿಂಗ್ಸ್ನಿಂದ ನೀನು ಕೇಳಿದಷ್ಟು ಹಣ ಕೊಟ್ಟಿರೋದು. ಈ ವಿಷಯ ಏನಾದರೂ ಅಮ್ಮನಿಗೆ ಗೊತ್ತಾದರೆ ಬೀದಿ ಒಂದಾಗೋ ಹಾಗೆ ರಂಪ ಮಾಡ್ತಾಳೆ. ಪ್ಲೀಸ್, ಈ ವಿಷಯ ಅಮ್ಮನಿಗೆ ಗೊತ್ತಾಗೋದು ಬೇಡ. ಆ್ಯಂಡ್ ಇವತ್ತು ಸಹಾಯ ಮಾಡಿ ನಾಳೆ ಅದನ್ನು ವಾಪಸ್ ಕೇಳುವಷ್ಟು ಕೆಟ್ಟ ಬುದ್ಧಿ ನನಗಿಲ್ಲ. ನೀನು ನೆಮ್ಮದಿಯಾಗಿ ಇದನ್ನು ಭೀಮಣ್ಣನ ಮಗನ ಆಪರೇಷನ್ ಮಾಡಿಸೋದಕ್ಕೆ ಕೊಡ್ಬೋದು ಎಂದು ಮೆಲುದನಿಯಲ್ಲಿ ದೃಢವಾಗಿ ಹೇಳಿದ. ಸಾತ್ವಿಕ್ ಕಣ್ಣುಗಳನ್ನೇ ದಿಟ್ಟಿಸಿದ್ದ ಅಚ್ಚಿಗೆ ಅವನ ಮಾತಿನಲ್ಲಿ ಯಾವುದೇ ಕಪಟ ಕಾಣಲಿಲ್ಲ. ಇಬ್ಬರ ನೋಟ ಸ್ಪಂದಿಸಿತು. ಒಡನೆ ಹೆಚ್ಚೆತ್ತು ಅವನಿಂದ ನೋಟ ತಪ್ಪಿಸಿದವಳನ್ನು ಕಂಡು ಅವನ ಮುಖದಲ್ಲಿ ತುಂಟ ನಗು ಮೂಡಿತು. ಅವಳನ್ನು ಇನ್ನಷ್ಟು ತನ್ನ ಸನಿಹಕ್ಕೆ ಎಳೆದುಕೊಂಡ ಸಾತ್ವಿಕ್, ಬಜಾರಿ ಅರ್ಥ ಆಯ್ತಾ ಎಂದವನು. ಹಾಸ್ಪಿಟಲ್ಗೆ ಹೊರಟಿದ್ಯಾ ಎಂದು ಅನುಮಾನದಲ್ಲಿ ಕೇಳಿದ. ಎಲ್ಲಿಗೋ ಹೋಗಲು ತಯಾರಾಗಿ ಬಂದಿರುವುದನ್ನು ಅವನು ಗಮನಿಸಿದ್ದ. ಅವನ ಬಿಸಿ ಉಸಿರು ತನ್ನ ಕುತ್ತಿಗೆಗೆ ರಾಚುವಷ್ಟು ಹತ್ತಿರದಲ್ಲಿದ್ದ ಸಾತ್ವಿಕ್ನನ್ನು ದೂರ ದೂಡಿದಳು ಅಚ್ಚು. ಏನೇ ಮಾತನಾಡೋದಿದ್ದರೂ ದೂರ ನಿಂತು ಮಾತಾಡು. ಅದು ಬಿಟ್ಟು ಈ ರೀತಿ ಮೈಕೈ ಮುಟ್ಟಿ ಮಾತನಾಡುವುದೆಲ್ಲ ಮಾಡಿದರೆ ನಿನ್ನ ಕೈಕಾಲು ಮುರಿಯುತ್ತೀನಿ ಎಂದು ಕಣ್ಣು ಕೆಂಪು ಮಾಡಿ ವಾರ್ನಿಂಗ್ ಕೊಟ್ಟ ಹುಡುಗಿಯನ್ನು ಕಂಡು ಹಣೆ ಹಟ್ಟಿಯಲ್ಲಿ ಕೈ ಆಡಿಸಿದ ಸಾತ್ವಿಕ್. ನನ್ನ ಬಾಡಿಯಲ್ಲಿ ಯಾವುದೇ ಪಾರ್ಟ್ಸ್ ಡ್ಯಾಮೇಜ್ ಆದರೂ ನನ್ನನ್ನು ಕಟ್ಟಿಕೊಂಡು ಹೇಗಬೇಕಾಗಿರೋದು ನೀನೇ ಕಣೆ ಬಜಾರಿ ಎಂದು ಗೊಣಗಿದ. ನೀನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿರುವ ಮ್ಯಾಟರ್ನ ಅಕ್ಕಪಕ್ಕದವರಿಗೆ ಕೇಳಿಸುವ ರೀತಿ ಹೇಳ್ತಿದ್ರೆ ನಾನು ಇದೇ ರೀತಿ ನಡೆದುಕೊಳ್ಬೇಕಾಗ್ತದೆ. ಈಗ ನಮ್ಮ ವಿಷಯ ಬಿಡು. ಹಾಸ್ಪಿಟಲ್ ಹತ್ತಿರ ಹೋಗ್ತಿದ್ಯಾ ಅನಿಸುತ್ತೆ, ಸೊ ನಾನು ನಿನ್ನ ಜೊತೆ ಬರ್ತೇನೆ ಎಂದವನು ಅವಳ ಉತ್ತರಗೂ ಕಾಯದೆ ಜಾಕೆಟ್ ಒಂದನ್ನು ಮೈಗೇರಿಸಿಕೊಂಡು ಬಾ ಹೋಗೋಣ ಎಂದು ಮುಂದೆ ನಡೆದ. ಸಾತ್ವಿಕ್, ನಾನು ನಿನ್ನ ಜೊತೆ ಬರೋದಿಲ್ಲ, ನನ್ನ ಪಾಡಿಗೆ ಹೋಗ್ತೇನೆ. ನೀನು ಅದೆಲ್ಲಿಗೂ ಹೊರಟಿದ್ಯಾ ಅಲ್ವಾ, ಹೋಗು ಎಂದು ರೇಗಿದಳು. ಹೆಲ್ಪ್ ಮಾಡಿದ ಅಂದ ಮಾತ್ರಕ್ಕೆ ಅವನ ಮೇಲಿರುವ ಸಿಟ್ಟು ಮತ್ತು ಅಸಮಾಧಾನ ಕಮ್ಮಿಯಾಗಿ ಬಿಡುವುದೇ? ಅವಳ ಕಡೆ ಒಮ್ಮೆ ತನ್ನನೆಯ ನೋಟ ಬೀರಿದ ಸಾತ್ವಿಕ್, ಕಷ್ಟಪಟ್ಟು ಅರ್ನ್ ಮಾಡಿರುವ ಹಣ ಕೊಟ್ಟಿದ್ದೇನೆ ಬಜಾರಿ, ಸೊ ಅದಕ್ಕೋಸ್ಕರ ಆದರೂ ಆ ಮಗುವನ್ನು ಒಂದು ಸಲ ನೋಡಿಕೊಂಡು ಬರೋದು ಬೇಡವಾ ನಾನು ಎಂದು ಪ್ರಶ್ನೆ ಮಾಡಿದಾಗ ನಿಟ್ಟುಸಿರೊಂದು ಹೊರಚೆಲ್ಲಿದ ಅಚ್ಚು ಎದುರು ಮಾತನಾಡದೆ ಸುಮ್ಮನೆ ಅವನ ಜೊತೆ ನಡೆದಳು. ಹಾಸ್ಪಿಟಲ್ಗೆ ಬಂದಿದ್ದ ಸಾತ್ವಿಕ್ ಮತ್ತು ಅಚ್ಚುಗೆ ಅಲ್ಲಿ ಭೀಮಣ್ಣನ ಮಗನ ಸ್ಥಿತಿ ಕಂಡು ದಿಗ್ಭ್ರಾಂತರಾಗಿ ಹೋದರು. ವಾಸ್ತವ, ಅಂದು ಮಧ್ಯಾಹ್ನ ಮಡದಿಯನ್ನು ಮಗನ ಸ್ಕೂಲ್ ಬಳಿ ಡ್ರಾಪ್ ಮಾಡಿ ಮುದ್ದು ಹುಷಾರು ಎಂದು ಎಚ್ಚರಿಸಿದ ತನ್ನವನಿಗೆ ಓಕೆ ಎಂದು ತಲೆ ಆಡಿಸಿ ಕೈ ಬೀಸಿದಳು. ರಾಮ್ ಮುಖ್ಯವಾದ ಮೀಟಿಂಗ್ ಒಂದಕ್ಕೆ ಹೋಗ್ತಿದ್ದ. ಸೊ ಮೀಟಿಂಗ್ ಮುಗಿಸಿಕೊಂಡು ಮತ್ತೆ ಆಫೀಸ್ಗೆ ಹೋಗುವುದು ತಡವಾಗಬಹುದು ಎಂದು ಮಡದಿಯನ್ನು ಮಗನ ಸ್ಕೂಲ್ ಬಳಿ ಡ್ರಾಪ್ ಮಾಡಿದ್ದ. ಮಗನನ್ನು ಮನೆಗೆ ಕರೆದುಕೊಂಡು ಹೋಗಲು ತಾನು ಸಹ ಕೈ ಬೀಸಿದ್ದ. ರಾಮ್ ಕಾರು ತಾನು ಮೀಟಿಂಗ್ ಹೋಗಬೇಕಾಗಿದ್ದ ಹೋಟೆಲ್ ಕಡೆ ಡ್ರೈವ್ ಮಾಡಿದ್ದ.
ತನ್ನ ಕ್ಲಾಸ್ ಟೀಚರ್ಗೆ ಬಾಯಿ ಮಾಡಿ ಬಂದ ಆರವ್ ಇನ್ನು ತನ್ನ ಅಜ್ಜನ ಬದಲು ತನ್ನಮ್ಮ ತನ್ನನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿರುವುದು ಕಂಡು ಖುಷಿಯಾಗಿ ಬಿಟ್ಟ. ಅಚ್ಚು ಅವನನ್ನು ತೋಳಿಗೆತ್ತಿಕೊಂಡ ಕೂಡಲೇ ಅವನ ಕೊರಳನ್ನು ಬಳಸಿ ಅವಳ ಕೆನ್ನೆಗೆ ಮುತ್ತಿಡುವುದರ ಮೂಲಕ ತನ್ನ ಖುಷಿಯನ್ನು ವ್ಯಕ್ತಪಡಿಸಿದ. ತಾನು ಸಹ ಮಗುವಿನ ಕೆನ್ನೆಗೆ ಕಿಸ್ ಮಾಡಿದ ಅಚ್ಚು ಈಗಾಗಲೇ ಬುಕ್ ಮಾಡಿದ ಕ್ಯಾಬ್ ಬಂದಾಗ ಮಗನ ಜೊತೆ ಕಾರ್ ಏರಿದಳು. ಮಮ್ಮ ಪಪ್ಪ ಎಲ್ಲಿ ಎಂದು ಪ್ರಶ್ನೆ ಮಾಡಿದ ಆರವ್ ತನ್ನ ಕಾಲುಗಳನ್ನು ಆಡಿಸುತ್ತಾ, ಪಪ್ಪ ಜೊತೆಯಲ್ವೇ ಅಚ್ಚು ಆಫೀಸ್ನಿಂದ ಬರುವುದು. ಪಪ್ಪ ಮೀಟಿಂಗ್ಗೆ ಹೋದರು, ಅದಕ್ಕೆ ನಾನು ನನ್ನ ಬಂಗಾರಿಯನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದೆ ಎಂದು ಮಗುವಿನ ಕೊರಳಿನಲ್ಲಿ ಮೃದುವಾಗಿ ಕೈಯಾಡಿಸಿದಳು. ಅಷ್ಟಕ್ಕೆ ಸುಮ್ಮನಾಗದ ಆರವ್ ತನ್ನ ತಲೆಯಲ್ಲಿ ಮೂಡುತ್ತಿದ್ದ ಪ್ರಶ್ನೆಗಳನ್ನು ತನ್ನಮ್ಮನ ಬಳಿ ಕೇಳುತ್ತಾ ಅವಳನ್ನು ಸುಸ್ತು ಮಾಡುವ ಕೆಲಸ ಆರಾಮವಾಗಿ ಮಾಡಿ ಮುಗಿಸಿದ. ತಾವು ಮನೆ ತಲುಪುವಷ್ಟರಲ್ಲಿ ಮನೆಗೆ ಬಂದ ಮೇಲೆ ಅಜ್ಜಿ ಮತ್ತು ತಾತನ ಜೊತೆ ಮಾತಾಡಿ ಅಚ್ಚು ಜೊತೆ ಹೋಗಿ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿ ಬಂದ ಆರವ್ ತನ್ನ ಅತ್ತೆಯನ್ನು ಹುಡುಕಿ ಭುವನ ರೂಮಿಗೆ ಬಂದ. ಭುವನ ಯಾವುದೋ ಸರ್ಟಿಫಿಕೇಟ್ ಹುಡುಕುತ್ತಿದ್ದವಳು ತನ್ನ ವಾರ್ಡ್ರೋಬ್ನಲ್ಲಿದ್ದ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿ ಅದನ್ನು ಕಂಡು ಭುವನ ಏನು ಹುಡುಕ್ತಿದ್ಯಾ ಎಂದು ಗೊಂದಲದಲ್ಲಿ ಕೇಳಿದಳು ಅಚ್ಚು. ಅತ್ತಿಗೆ, ನನ್ನ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಮಿಸ್ ಆಗಿದೆ. ಈಗ ಅದನ್ನು ನಮ್ಮ ಕಾಲೇಜ್ನಲ್ಲಿ ಕೇಳ್ತಿದ್ದಾರೆ, ನಾಳೆ ಕೊಡಬೇಕು. ಅದು ನೋಡಿದರೆ ಎಷ್ಟು ಹುಡುಕಿದರೂ ಸಿಗ್ತಿಲ್ಲ ಎಂದು ಅಸಹನೆಯಿಂದ ನುಡಿದು ಮತ್ತೆ ತನ್ನ ಹುಡುಕಾಟ ಮುಂದುವರಿಸಿದಳು. ಅವಳ ಮುಖದಲ್ಲಿದ್ದ ಕಿರಿಕಿರಿ ಹಾಗೂ ಬೆಡ್ ಮೇಲೆ ಬಿದ್ದಿರುವ ವಸ್ತುಗಳನ್ನು ನೋಡಿದರೆ ಹೇಳ್ಬೋದಿತ್ತು ತುಂಬ ಸಮಯದಿಂದ ತನ್ನ ಮಾರ್ಕ್ಸ್ ಕಾರ್ಡ್ ಹುಡುಕುತ್ತಿದ್ದಾಳೆ ಆಕೆ ಎಂದು. ಭುವನ, ನಾನು ಹೆಲ್ಪ್ ಮಾಡಲ ಎಂದು ಕೇಳಿದಳು ಅಚ್ಚು. ಅತ್ತೆಯ ವಸ್ತುಗಳ ಜೊತೆ ಆಟವಾಡಲು ತನ್ನ ತೋಳಿನಿಂದ ಜಾರುತ್ತಿದ್ದ ಮಗನನ್ನು ಗಟ್ಟಿಯಾಗಿ ಬಳಸುತ್ತಾ ಕೇಳಿದಳು. ಈಗ ಅವನನ್ನು ಕೆಳಗೆ ಬಿಟ್ಟರೆ ಕೆಲಸ ಕೆಡುವುದೆಂದು ಅವಳು ಬಲ್ಲಳು. ತುಂಬ ಹೊತ್ತಿನಿಂದ ಹುಡುಕಿ ಸುಸ್ತಾಗಿದ್ದ ಭುವನ, ಪ್ಲೀಸ್ ಅತ್ತಿಗೆ, ಬಂದು ಹೆಲ್ಪ್ ಮಾಡಿ, ನಾನು ಇವನನ್ನು ಅಮ್ಮನ ಹತ್ತಿರ ಬಿಟ್ಟು ಬರ್ತೇನೆ ಎಂದು ಅಚ್ಚು ತೋಳಿನಲ್ಲಿದ್ದ ಆರವ್ನನ್ನು ಕರೆದುಕೊಂಡು ತನ್ನಮ್ಮನ ಬಳಿ ಬಿಟ್ಟು ಬರಲು ಹೋದಳು. ಅಚ್ಚು ಬೆಡ್ ಮೇಲಿದ್ದ ಫೈಲ್ಗಳನ್ನೆಲ್ಲ ಜಾಲಾಡಿ ವಾರ್ಡ್ರೋಬ್ನಲ್ಲಿ ಹುಡುಕಲು ಶುರು ಮಾಡಿದಳು. ಬಟ್ ಅಲ್ಲೂ ಸಿಗಲಿಲ್ಲ. ಎಲ್ಲಿಟ್ಟು ಮರೆತಿದ್ದಾಳೆ ಇವಳು ಎಂದು ಬೆಂಚ್ ಹಾಕಿಕೊಂಡು ವಾರ್ಡ್ರೋಬ್ ಮೇಲೆ ಹುಡುಕಿದಾಗ ಕವರ್ ಒಂದರಲ್ಲಿ ತನ್ನ ಡಾಕ್ಯುಮೆಂಟ್ಸ್ ಹಾಕಿಟ್ಟು ಮರೆತು ಬಿಟ್ಟಿದ್ದಳು ಭುವನ. ಕಡೆಗೂ ಭುವನ ಮಾರ್ಕ್ಸ್ ಕಾರ್ಡ್ ಸಿಕ್ಕಿದ್ದನ್ನು ಕಂಡು ನಿಟ್ಟಿಸಲು ಬಿಟ್ಟ ಅಚ್ಚು ಆ ಕವರ್ನಲ್ಲಿದ್ದ ಮತ್ತೊಂದು ಎನ್ವಲಪ್ ತೆಗೆದುಕೊಂಡಳು. ಭುವನ ಕಾಲೇಜ್ ಆ್ಯಂಡ್ ಸ್ಕೂಲ್ ಫೋಟೋಸ್ ಇರ್ಬೋದೆಂದು ಅಂದಾಜಿಸಿ ಓಪನ್ ಮಾಡಿದಾಗ ಗೊಂದಲದಲ್ಲಿ ಉಬ್ಬು ಬೆಸೆದಳು. ಮತ್ತೆ ಅವಳ ಕೈ ಸೇರಿದ್ದ ತೃಪ್ತಿ ಫೋಟೋ ಕಂಡು ರಾಮ್ ಮೀಟಿಂಗ್ ಅರೇಂಜ್ ಆಗಿದ್ದ ಹೋಟೆಲ್ ತಲುಪುವುದು ತುಸು ತಡವಾಗಿ ಹೋಯಿತು. ಅವಸರದಲ್ಲಿ ಲಿಫ್ಟ್ ಏರಿ ಮೀಟಿಂಗ್ ಹಾಲ್ಗೆ ಬರುವಾಗ ಫೆಮಿಲಿಯರ್ ಫೇಸ್ ಒಂದನ್ನು ಕಂಡು ಸ್ತಬ್ಧನಾಗಿ ಹೋದ. ಕಥೆ ಮುಂದುವರಿಯುತ್ತದೆ.